ಎಲ್ಲರಿಗೂ ನಮಸ್ಕಾರ. ಈಗ ನಾನು ಸಿಂಪಲ್ಲಾಗಿ ಮಮ್ಮೂಸ ಮಾಡಿಕೊಡೋ ವಿಧಾನ ನಿಮಗೆ ಹೇಳಿಕೊಡುತ್ತೇನೆ. ಒಂದು ಈರುಳ್ಳಿಯನ್ನು ಹೆಚ್ಕೊಂಡಿದ್ದೀನಿ, ಒಂದು ಮೂಲಂಗಿ, ಎರಡು ಹಸಿಮೆಣಸಿನಕಾಯಿ, ಒಂದು ಕ್ಯಾರೆಟು, ಒಂದು ಕ್ಯಾಪ್ಸಿಕಮ್ಮು, ಇವೆಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅದೆಲ್ಲ ಮಿಕ್ಸ್ ಮಾಡಿ ನೀಟಾಗಿ ಕಲಸ್ಕೋಬೇಕು. ನೋಡಿ ಈ ಥರ ನೀಟಾಗಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಂಥ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್, ರುಚಿಗೆ ತಕ್ಕಂತೆ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾಯಿದ್ದೀನಿ ರುಚಿಗೆ ಟೇಸ್ಟಿ ಬರಲಿ ಅಂತ. ಆಮೇಲೆ ನಾನು ಆಲ್ರೆಡಿ ಕಲಸಿಟ್ಕೊಂಡಿದ್ದೆ ನೋಡಿ, ಈ ಥರ ಎಲ್ಲ ನೀಟಾಗಿ ಕಲಿಸ್ಬೇಕು. ನೋಡಿ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ನ ಹಾಕ್ಕೋಬೇಕು. ಏನೋ ಸುಮ್ಮನೆ ಮನೆಯಲ್ಲಿ ಕುಂತಿದ್ವಿ, ಮನೆಗೆಲ್ಲರೂ ಮಾಡು 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 ಅಂತ ಹೇಳಿದ್ರು, ಅದಕ್ಕೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಒಂದು 10 ನಿಮಿಷ ಆಗುತ್ತೆ ಮಾಡೋದಕ್ಕೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ಟೊಮೊಟೊ ಸಾಸ್ ಹಾಕಬೇಕು. ನೋಡಿ ನಾನು ಮೈದಾ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಕಲಸಿಟ್ಕೊಂಡಿದ್ದೀನಿ. ಆಮೇಲೆ ಈ ಥರ ಲಾಡ್ಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅಂಗೈ ಆಗಲಷ್ಟು ಲಾಡ್ಸ್ಕೊಂಡು ಈ ಥರ ನೀಟಾಗಿ ಜೋಡಿಸ್ಬೇಕು. ನೋಡಿ ತುಂಬ ಚೆನ್ನಾಗಿ ಬರ್ತದಲ್ವ. ಸುಮ್ಮನೆ ಮಧ್ಯಾಹ್ನಕ್ಕೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿ ಬರ್ತದೆ. ನೋಡಿ ನೀಟಾಗಿ ಒಂದು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಇಡ್ಲಿ ಪಾತ್ರೆ ತೊಗೊಂಡು 2 ಪ್ಲೇಟ್ ಇಟ್ಟು ಸೇಮ್ ಅದು ಇಡ್ಲಿ ಹೆಂಗೆ ಹಾಕ್ತೀವಲ್ಲ ನಾವು ಅದೇ ಥರ ಒಂದು 10 ನಿಮಿಷ 15 ನಿಮಿಷ ಬೆಂದರೆ ಸಾಕು, ಮೋಮೋಸ ರೆಡಿ. ಇದಕ್ಕೆ ಟೊಮೊಟೊ ಸಾಸ್ ತುಂಬ ರುಚಿಯಾಗಿ ಬರ್ತದೆ. ದಯವಿಟ್ಟು ನೀವು ನಿಮ್ಮ ಮನೆಯಲ್ಲಿ ಮಾಡಿ. ನನ್ನ ಚಾನಲನ್ನು ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನೋಡಿದ್ದಕ್ಕೆ